ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ಲು ಗ್ರಾಮ ಪಂಚಾಯಿತಿಯ ನೂತನ ಕಚೇರಿ ಕಟ್ಟಡವನ್ನು ಮಾಲೂರು ಶಾಸಕರಾದ ಕೆ.ವೈ. ನಂಜೇಗೌಡರು ಟೇಪ್ ಕತ್ತರಿಸಿ ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟೇಶ್ ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಖಾದರ್, ಮಾಲೂರು ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಬಂಡೂರು ಡಾಕ್ಟರ್ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ಕೆಜೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಲವಗುಡಿ ಸತೀಶ್, ರಾಜಣ್ಣ, ವೈಎಸ್ಆರ್, ಗ್ರಾಮದ ಅನೇಕ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಅಧಿಕಾರಿಗಳು ಮತ್ತಿತರ ಅನೇಕ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ತಮ್ಮ ಸ್ವಂತ ಹೋಬಳಿ ಟೇಕಲ್ ಕೇಂದ್ರವನ್ನು ಅಭಿವೃದ್ಧಿಪಡಿಸಲು ತಾವು ನಿರಂತರ ಪರಿಶ್ರಮ ಪಡುತ್ತಿರುವುದಾಗಿ ತಿಳಿಸಿದ ಶಾಸಕರು, ಶ್ರೀ ಮಾರ್ಕಂಡೇಯ ಜಲಾಶಯದ ಯೋಜನೆಯನ್ನು ಈ ಭಾಗದ ಶೀಘ್ರವಾಗಿ ತರುವುದಾಗಿ, ಇದಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ಕಾರದ ಮಟ್ಟದಲ್ಲಿ ನಡೆಸುತ್ತಿರುವುದಾಗಿ ಶಾಸಕರು ತಿಳಿಸಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕೊಡುತ್ತೇನೆ ಬಂಧುಗಳೇ. ಹತ್ತಿ ಮೇಲೆ ನಾಗರಾಜಣ್ಣವರು ಇಲ್ಲಿ ಹಾಕೋಣ. ಸ್ವಾಮಿಗಳು ಜಲ್ಗಾರರು ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳು. ಶಾಸಕರ ಅನುದಾನ, ನನ್ನ ಅನುದಾನದಲ್ಲಿ 5 ಲಕ್ಷ, ಒಟ್ಟು 38 ಲಕ್ಷದಲ್ಲಿ ಈ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ. ಇನ್ನೂ ಕೆಲಸ ಬಾಕಿ ಇದೆ. ಒಳಗಡೆ ನೋಡಿದೆ, ಇಂಟೀರಿಯರ್ ಏನೂ ಮಾಡಿಲ್ಲ, ಬಿಲ್ಡಿಂಗ್ ಮಾತ್ರ ಉದ್ಘಾಟನೆ ಆಗಿದೆ. ಚೆನ್ನಾಗಿ ಮಾಡಿಕೊಳ್ರಿ. ಗ್ರಾಮ ಪಂಚಾಯತಿ ಆಡಳಿತ ಹೆಂಗಿರ್ಬೇಕಂದ್ರೆ, ಸ್ಥಳೀಯವಾಗಿ ಜನರ ಕೈಗೆ ಸಿಕ್ಕಂಥದ್ದು ಗ್ರಾಮ ಪಂಚಾಯತಿ ಆಡಳಿತ, ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA, MP, ಆಮೇಲೆ ಅಲ್ಲಿವರೆಗೂ ಯಾರು ಹೋಗಲ್ಲ. ಎತ್ತರ ಗ್ರಾಮ ಪಂಚಾಯತಿ ಆಫೀಸು. ಯಾವುದೇ ರಾಜಕಾರಣಿ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದು ಮರೆಯೋಕ್ಕಾಗಲ್ಲ. ಇವತ್ತು ಮನಮೋಹನ್ ಸಿಂಗ್ ಅವರು ಇಲ್ಲ, ಆದರೆ ಅವ್ರು ಕೊಟ್ಟಂಥ ನರೇಗಾ ಇದೆಯಲ್ಲ, ಆ ನರೇಗಾನ ಮರೆಯೋಕ್ಕೆ ಆಗಲ್ಲ. ನೀವೇನಾದರೂ ಗ್ರಾಮ ಪಂಚಾಯತಿ ಆಡಳಿತ ನರೇಗಾ ಇಲ್ಲದೆ ಇದ್ದಿದ್ರೆ, ಸರ್ಕಾರದಿಂದ ಬರುವಂಥ ಅನುದಾನ, ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನ ನೀವು ನಂಬ್ಕೊಂಡಿದ್ದಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಸುಮಾರು 1 ಲಕ್ಷ ಕೂಡ ಬರಲ್ಲ ಒಂದು ವರ್ಷಕ್ಕೆ, ಅಲ್ವಾ? ಎಷ್ಟು ಜನ ಮೆಂಬರ್ಗಳಿದ್ರಿ ಇಲ್ಲಿ? 18 ಲಕ್ಷ ನಿಮ್ಗೆ ಸಿಕ್ಕಲ್ಲ ಒಂದು ವರ್ಷಕ್ಕೆ ಸರ್ಕಾರದ ಅನುದಾನ. ಅದ ನರೇಗಾ ಅನುದಾನ 2,16,00,000 ಖರ್ಚು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಮಾಡಬಹುದು ನೀವು, ಲಿಮಿಟ್ ಇಲ್ಲ ಅದಕ್ಕೆ. ಅದ್ರ ಜೊತೆಗೆ ನೇರವಾಗಿ ನಿಮಗೆ ಚೆಕ್ ಪವರ್ ಕೊಟ್ಟಿರೋದು. ಆಕ್ಷನ್ ಪ್ಲಾನ್ ಒಂದು ಮಾಡ್ಕೊಂಡ್ರೆ, ನೀವು ಆಕ್ಷನ್ ಪ್ಲಾನ್ಗೆ ಅಪ್ರೂವ್ ತಗೊಂಡ್ರೆ ಇಒ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಬಿಲ್ ಮಾಡೋದು, ಚೆಕ್ ಪವರ್ ಕೊಟ್ಟಿರೋದು ಎಲ್ಲ ನೇರವಾಗಿ ಗ್ರಾಮ ಪಂಚಾಯತಿ. ಇದರಿಂದ ತುಂಬ ಅನುಕೂಲ ಆಯಿತು. ನಮ್ಮ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಳಂತಿರ್ಬೋದು, ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಡ್ರೈನ್ ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು, ಅಥವಾ ಊರುಗಳು ಡೆವಲಪ್ಮೆಂಟ್ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಮ್ಮ ತೋಟ ಕೆಲಸ ಮಾಡಿಸ್ಕೊಳ್ಳೋದು ಕೂಡ ಅವಕಾಶ ಇದೆ, ಅಲ್ವಾ? 2ನೇ ಅವಧಿಯಲ್ಲಿ ಕಷ್ಟ ಆಯಿತು. ಕಷ್ಟ ಆದರೂ ಕೂಡ ಈ ತಾಲೂಕಿನ ಸ್ವಾಭಿಮಾನವನ್ನು ನನ್ನ ತಾಲೂಕಿನ ಜನತೆ ಉಳಿಸ್ಕೊಂಡ್ರು. ಅದೆಷ್ಟೇ ಕಷ್ಟ ಆದರೂ ಕೂಡ 2ನೇ ಅವಧಿಗೆ ಅವಕಾಶ ಮಾಡಿಕೊಡು. ಫಸ್ಟ್ ಟೈಮ್ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ರಿಪೀಟ್ ಆಗಿರೋದು. ಅದು ಎಷ್ಟು ಓಟಲ್ಲಿ ಗೆದ್ದಿದ್ದೀನಿ ಅಂತಲ್ಲ, ನಮ್ಮ ತಾಲೂಕಿನ ಸ್ವಾಭಿಮಾನವನ್ನು ಆ ಬುದ್ಧಿಮಂತರು ಉಳಿಸ್ಕೊಂಡ್ರು. ಸ್ಥಳೀಕ ನಮ್ಮ ನಂಜೇಗೌಡ ಎದ್ರೆ ಕೈಗೆ ಸಿಗ್ತಾನೆ, ಉಳಿಸ್ಕೊಂಡವನೇ. ಮತ್ತೆ ಅದನ್ನೇ ಮಾಡ್ಕೊಬೇಕಾಗ್ತದೆ. ಆ ಸಾಮಾನ್ಯ ಜನ ಬಡವರಿದ್ರಲ್ಲ, ಆ ಕಷ್ಟ ಸುಖಗಳನ್ನು ನಮ್ಮ ಹತ್ರ ಪಡ್ಕೊಂಡಿದ್ರಲ್ಲ, ಆ ಜನ ಉಳಿಸ್ಕೊಂಡಿದ್ದು. ಇವತ್ತು ಮಾಲೂರು ತಾಲೂಕು ತುಂಬ ಅನುಕೂಲ ಆಯಿತು. ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡರು
ಇವತ್ತು ಸುಮಾರು 2200 ಕೋಟಿ ಮಾಲೂರು ತಾಲೂಕಿಗೆ ಈ 1.5 ವರ್ಷದಲ್ಲಿ ಸರ್ಕಾರ ಬಂದ ಮೇಲೆ ಬಂದಿರುವಂಥ ಅನುದಾನಗಳು ಒಳ್ಳೆ ಡೆವಲಪ್ ಇನ್ಯಾರ ಕೈ ಇಲ್ಲಿವರೆಗೂ ಆಗಿಲ್ಲ. ಇನ್ಯಾವ ಶಾಸಕರು ಬಂದರೂ ಕೂಡ ಸಾಧ್ಯನೇ ಇಲ್ಲ ಅಂತ ಶಾಶ್ವತ ಉಳಿಸ್ಕೊಳ್ಳೋಂಥ ಕೆಲಸಗಳನ್ನ ಈಗಾಗಲೇ ಮಂಜೂರು ಮಾಡಿ ಟೆಂಡರ್ಗಳು ಹೋಗಿ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇರೋದು. ಚಿನ್ನಮ್ಮನವರ ಅಧ್ಯಕ್ಷ ಆದಾಗ ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ. ಇದನ್ನು ಪ್ರಸ್ತಾಪ ಮಾಡಿದ್ವಿ. ವೆಂಕಟಪ್ಪನವರು ನಾನು ಮೆಂಬರ್ ಆಗಿದ್ದೆ. ಪ್ರಸ್ತಾಪ ಆಯಿತು. ಬಹುಶಃ ಅದು ಅಲ್ಲಿಗೆ ಎಲ್ಲೋ ಕುಂಠಿತಾಯಿತು. ನಮ್ಮ ಮಂಜುವರ ಅಧ್ಯಕ್ಷರಾದಾಗ ಪ್ರತಿ ಸಭೆಯಲ್ಲಿ ಕೂಡ ಇದನ್ನು ನಾವು ಮಂಡಿಸ್ತಾ ಇದ್ವಿ. 94 ಅಥವಾ 94ರಲ್ಲಿ ಗ್ರಾಮ ಪಂಚಾಯತಿ ಅಸ್ತಿತ್ವಕ್ಕೆ ಬಂದಿದ್ದು. ಬಹುಶಃ 96, 97ರಲ್ಲಿ ದ್ಯಾವೀರಪ್ಪನವರು MLA ಆಗಿದ್ದಾಗ ಈಗಿನ ಕಟ್ಟಡ ಏನು ಹಳೆಯ ಕಟ್ಟಡ ಇದೆ ಅದನ್ನು ಅವರು ಒಂದು ಶಾಸಕರಾಗಿದ್ದಾಗ ಅದನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಬಹುಶಃ ಇವತ್ತು ನಮ್ಮ ಹತ್ರ ಇಲ್ಲ. ಇದೇ ಗ್ರಾಮದ ಅಶ್ವತ್ಥಪ್ಪ ಅನ್ನೋರೊಬ್ಬರು ಗುತ್ತಿಗೆದಾರರಾಗಿ ಆ ಕಟ್ಟಡ ಕಟ್ಟಿದರು. ಬಹುಶಃ 94ರಿಂದ 2025ರವರೆಗೂ ಹಳೆಯ ಕಟ್ಟಡ ಅಂತ ಒಂದು ಖ್ಯಾತಿಗೆ ಪಡೆದಿತ್ತು. ಜೊತೆಗೆ ಈಗ ನೋಡ್ರಿ ಎಷ್ಟು ಪಾರ್ಕಿಂಗ್ ಇದೆ ಇಲ್ಲಿ. ಅಲ್ಲಿ 2 ಕಾರು ಆದರೆ 3ನೇ ಕಾರು ರೋಡಲ್ಲಿ ನಿಲ್ಲಬೇಕಾಗಿತ್ತು. ಈ ಥರ ಸಮಸ್ಯೆ ಇತ್ತು. ಹಾಗಾಗಿ ನಾವು ಪ್ರತಿ ಸಾಮಾನ್ಯ ಸಭೆಯಲ್ಲಿ ಹೆಚ್ಚಿಗೆ ಧ್ವನಿಗೂಡಿಸ್ತಿದ್ದು ನಾನೇ, ಕಟ್ಟಡ ಆಗಲೇಬೇಕು ಅಂತ. ಅಂಥ ಅವಧಿಯಲ್ಲಿ ನಾವೊಂದು ಗಟ್ಟಿ ನಿರ್ಧಾರ ತಗೊಂಡ್ವಿ. ಹೇಗಾದರೂ ಮಾಡಿ NREG ಹಾಗೂ ನಮ್ಮಗಳ ಅನುದಾನ ಆಗ 14ನೇ ಹಣಕಾಸು ಯೋಜನೆ ಅಂತಿತ್ತು. ಆ ಹಣಕಾಸಿನ ಯೋಜನೆಯಲ್ಲಿ ನಮ್ಮೆಲ್ಲರ ಒಂದು ಏನು ನಮಗೆ ಬರ್ತಾ ಇತ್ತು ಅದನ್ನೆಲ್ಲ ಅದಕ್ಕೆ ಮುಡುಪಾಗಿಟ್ವಿ. ಬಹುಶಃ ಅದೃಷ್ಟ ನಮ್ಮ ಮುರಳಿಯವರು ಅವರು ಧರ್ಮಪತ್ನಿ ಇದ್ದಾಗ ಅವರು ಧ್ವನಿಗೂಡಿಸಿದ್ರು ಇದಕ್ಕೆ. ಜೊತೆಗೆ ಅದೃಷ್ಟ ನೋಡ್ರಿ, ನಮ್ಮ ಖಾದರ್ ಅವರು ಅಧ್ಯಕ್ಷತೆಯಲ್ಲಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದು ನಾವು ಅಧ್ಯಕ್ಷರಾಗಿ ಈಗ ಆ ಕಲ್ಲಲ್ಲಿ ಹೆಸರು ಬಂತಲ್ಲ, ನಮಗೂ ಖುಷಿ. ಖಾದರ್ ಒಬ್ಬ ನಿಷ್ಪಕ್ಷಪಾತವಾದಂಥ ಒಬ್ಬ ಅಧ್ಯಕ್ಷನಾಗಿ MLA ಅವರು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಬಹುಶಃ ಆತನಿಗೆ ಮೋಸ ವಂಚನೆ ಏನಂತ ಗೊತ್ತಿದೆ, ನನಗಂತೂ ಗೊತ್ತಿಲ್ಲ, ಅಂತ ಒಬ್ಬ ಅಧ್ಯಕ್ಷ. ಹಾಗಾಗಿ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಇವತ್ತು ಮಾನ್ಯ ಶಾಸಕರು ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಟ್ಟಡವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಇದನ್ನು ಸದ್ಬಳಕೆ ಮಾಡಬೇಕಂತ ನಮ್ಮ PDO ಮತ್ತು ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರುಗಳು ನಾನು ಮನವಿ ಮಾಡ್ಕೊತೀನಿ. NREG ಏನು ಬರ್ದೇವು, ಈಗ NREG ಏನು ಹಣ ಬರ್ತಾ ಇದೆಯೋ ಅದನ್ನು ಒಳ್ಳೆ ರೀತಿಯಲ್ಲಿ ಬಳಕೆ ಆಗಬೇಕು. ಬರೀ ಯಾರೋ ಗುತ್ತಿಗೆದಾರರಿಗೆ ಇವ್ರಿಗೆ ಆಗೋದು ಬೇಡ. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ವಿಶೇಷವಾಗಿ ಮಹಿಳೆಯರಿಗೂ ಸಹ ಆದ್ಯತೆ ಕೊಡಬೇಕು. ಪಾಪ ಅವ್ರಿಗೇನು ಕೆಲವ್ರು ಗೊತ್ತಿಲ್ಲ. ಮನೆ 4 ಗೋಡೆ ಕಾಂಪೌಂಡಲ್ಲಿ ಇರ್ತಾರೆ, ಮನೆ ಒಳಗಡೆ ಇರ್ತಾರೆ, ಅನಿವಾರ್ಯವಾಗಿ ಬರ್ತಾರೆ. ಅವ್ರನ್ನ ದುರುಪಯೋಗಗೊಳಿಸ್ಕೊಳ್ಳೋದು ಬೇಡ. ಇಒಗಳಾಗ್ಬೋದು, ಮತ್ತು ನಮ್ಮ PDOಗಳಾಗ್ಬೋದು, ಬೇರೆಂಥ ಸಿಬ್ಬಂದಿ ಆಗ್ಬೋದು, ಇವರೆಲ್ಲ ಸಹ ಒಳ್ಳೆ ರೀತಿಯಲ್ಲಿ ಕೊಂಡೋದ್ರೆ ಮಾತ್ರ ಪಂಚಾಯತಿ ಅಭಿವೃದ್ಧಿ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.